ನಮ್ಮ ಗಾದಪ್ಪನವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಬಳ್ಳಾರಿ ಗ್ರಾಮಾಂತರದಿಂದ ವಾರ್ಡ್ ನಂಬರ್ 28ರಿಂದ ಶ್ರೀಮತಿ ಮುಬೀನಾರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಬ್ಬರಿಗೂ ಕೆಪಿಸಿಸಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಒಮ್ಮತದಿಂದ ಪಾಲ್ಗೊಂಡು ಒಂದೂ ಓಟು ಹೋಗದಿರ ಅಷ್ಟು ಮತಗಳು ಕೂಡ ನಮ್ಮ ಇಬ್ಬರು ಮೇಯರ್ ಮತ್ತು ಡೆಪ್ಟಿ ಮೇಯರ್ಗೆ ಚಲಾಯಿಸಿ ಭಾರಿ ಭರಪೂರ್ವವಾದ ಒಂದು ಜಯವನ್ನು ಗೆಲ್ಲಿಸಿದ್ದಾರೆ. ಅದರ ಮುಖಂಡತ್ವವನ್ನು ವಹಿಸಿಕೊಂಡಿದ್ದಂಥ ನಮ್ಮ CWC ಮೆಂಬರ್ ಮತ್ತು ಪಾರ್ಲಿಮೆಂಟ್ ಸದಸ್ಯರಾದ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ರವರು, ಹಾಗೆಯೇ ಬಳ್ಳಾರಿ ಗ್ರಾಮಾಂತರ ಶಾಸಕರಾದ ಶ್ರೀಮಾನ್ ನಾಗೇಂದ್ರರವರು, ಮಾಜಿ ಸಚಿವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಬಳ್ಳಾರಿ ನಗರ ಜಿಲ್ಲೆಯ ನಗರ ಶಾಸಕರಾದ ಭರತ್ ರೆಡ್ಡಿರವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ರವರು ಹಾಗೂ ಕೆಪಿಸಿಸಿ ವೀಕ್ಷಕರಾಗಿ ನನ್ನ ಇಬ್ಬರು ಒಟ್ಟಿಗೆ ಆಗಮಿಸಿರ್ತಕ್ಕಂಥ ಸೂರಜ್ ಹೆಗಡೆರವರು, ACC ಕಾರ್ಯದರ್ಶಿಗಳು ಹಾಗೂ ಎಲ್ಲ ಈ ಪ್ರಕ್ರಿಯೆಯಲ್ಲಿ ಶ್ರಮಿಸಿದ ನಮ್ಮ ಪಕ್ಷದ ಪಾಲಿಕೆಯ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಎಲ್ಲರಿಗೂ ಅಭಿನಂದಿಸಿ ಬಳ್ಳಾರಿಯ ಪಾಲಿಕೆಯ 24ನೇ ಅವಧಿಗೆ ನಮ್ಮನ್ನು ಮಹಾಪೌರನಾಗಿ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಮತ್ತು ಪಕ್ಷದ ನಮ್ಮ ಅಣ್ಣನವರಾದ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅಣ್ಣನವರು ಮತ್ತು ನಮ್ಮ ಅಣ್ಣನವರಾದ ನಾಗೇಂದ್ರಣ್ಣನವರು ಮತ್ತು ಭರತ್ ರೆಡ್ಡಿ ಅಣ್ಣನವರು ಎಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿ ನನ್ನನ್ನು ಅವಿರೋಧವಾಗಿ ಅಂದರೆ ಒಂದು ರೀತಿಯಿಂದ ಇವತ್ತು ನನ್ನನ್ನು ಈ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಅದನ್ನು ಚಾಚು ತಪ್ಪದೆ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳು ಮತ್ತು ಪಕ್ಷದ ಘನತೆ ಗೌರವವನ್ನು ಮತ್ತು ಎಲ್ಲ ನಮ್ಮ ಪಾಲಿಕೆ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಬಳ್ಳಾರಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮ ಕೊಡ್ತಾರೆ ಎಂದು ನಿಮಗೆ ಹೇಳ್ತೇನೆ. ಜೊತೆಗೆ ಇವತ್ತೇನು 24ನೇ ಅವಧಿಯ ಮಹಾಪೌರರ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಬಾಯಿಸಿದೆ. ಅದರಲ್ಲಿ ಮುಖ್ಯವಾಗಿ ಮಹಾಪೌರರಾಗಿ P. ಗಾದೆಪ್ಪ ಅವರು ಮತ್ತು ಉಪಮಹಾಪೌರರಾಗಿ ಮುಬೀನಾ ಅವರು ಕೂಡ ಈಗಾಗಲೇ ಕೂಡ ಜಯಶೀಲರಾಗಿದ್ದಾರೆ. ತಾವೆಲ್ಲರೂ ನೋಡಿದಂಗೆ ಕೂಡ ಏನೇನೋ ಸಮಸ್ಯೆಗಳು ಇರ್ತಿರ್ತವೆ, ಆದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸದಸ್ಯರುಗಳೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ಈ ಒಂದು ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಅದರ ಜೊತೆಗೆ ನಮ್ಮ KPCC ಕಡೆಯಿಂದ ಅಧ್ಯಕ್ಷರಂತ ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯವಾಗಿ ಈ ಭಾಗದಲ್ಲಿ ಒಂದು ಬ್ಯಾಕ್ವರ್ಡ್ಗೆ ಕೊಡ್ಬೇಕಂತೇಳಿ ಇವತ್ತು ಮಹಾಪೌರರ ಒಂದು ಹುದ್ದೆಯನ್ನು ನಮ್ಮ KPCC ವತಿಯಿಂದ ಕೂಡ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಅಧ್ಯಕ್ಷರಾದಂಥ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಇದನ್ನು ಮುಖ್ಯಮಂತ್ರಿಯವರು ಕೂಡ ಬಹಳಷ್ಟು ತುಂಬ ಖುಷಿಯಾಗಿ ಇವತ್ತು ಏನು ಈ ಬಳ್ಳಾರಿಯ ನಗರ ಪಾಲಿಕೆಯ ಚುನಾವಣೆಯನ್ನು ಬಹಳಷ್ಟು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ರೆ ಅಂತೇಳಿ ಮುಖ್ಯವಾಗಿ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅಣ್ಣನವರು ಅವರು ಕೂಡ ನಿನ್ನೆಯಿಂದ ಇಲ್ಲೇ ಠಿಕಾಣೆ ಹೂಡಿ ಇಲ್ಲಿನ ಭಾಗದ ಎಲ್ಲ ಮುಖಂಡರ ಜೊತೆ ನಾವು ಒಗ್ಗೂಡಿಸ್ಕೊಂಡು ಯಾವುದೇ ಆದಂಥ ತೀರದ ಯಾವುದೇ ಒಂದು ಗೊಂದಲ ಇಲ್ಲದೇನೆ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ನಗರ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು, ಅವರ ಜೊತೆಯಾಗಿ ಬೋರ್ಡ್ ಅಧ್ಯಕ್ಷರಾಗಿದ್ದ ಆಂಜನೇಯ ಅವರು ಮತ್ತು ಲಿಡ್ಕರ್ ಅಧ್ಯಕ್ಷರಾಗಿದ್ದ ನಮ್ಮ ನಾಗರಾಜ್ ಅವರು ಮತ್ತು ರಾಮಪ್ರಸಾದ್ ಅಣ್ಣನವರು ಮತ್ತು ಅನೇಕ ಹಿರಿಯರು ಬಹಳಷ್ಟು ಅದಕ್ಕೆ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ DCC ಅಧ್ಯಕ್ಷರು ಪ್ರಶಾಂತ್ ಅವರು ಕೂಡ ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಜಯಶೀಲರಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ಒಳ್ಳೇದಾಗುತ್ತೆ. ಅದರ ಜೊತೆಗೆ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯನ್ನ ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಬಹಳ ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ. ಅದರ ಜೊತೆಗೆ ಬಳ್ಳಾರಿಯ ಜನತೆಗೆ ತಾವೆಲ್ಲರೂ ಕೂಡ ನ್ಯಾಯ ಒದಗಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಈ ಒಂದು ಮಹಾನಗರ ಪಾಲಿಕೆಯನ್ನು ನಡೆಸ್ಕೊಡ್ಬೇಕಂತ ಹೇಳಿ ನನ್ನ ಮಾತು. ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ 24ನೇ ಅವಧಿಯ ಮೇಯರ್ ಆಗಿ ಆಯ್ಕೆಯಾದಂಥ ನಮ್ಮ ಪೂಜಾರಿ ಗಾದೆಪ್ಪ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತೆ ಮುಬೀನಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ,
ನಾವೆಲ್ಲ ಇವತ್ತು ನಿನ್ನೆಯಿಂದ ಇವತ್ತು ನಮ್ಮ ನಾಗೇಂದ್ರಣ್ಣವರು, ನಾಸಿರಣ್ಣವರು, ನಮ್ಮ ಕಾರ್ಪೊರೇಟರ್ಗಳು ಮತ್ತು ಬೆಂಗಳೂರಿಂದ ಬಂದಂಥ ನಮ್ಮ ಅಬ್ಸರ್ವರ್ಸ್ ಆರ್ ವಿ ವೆಂಕಟೇಶ್ ಅವ್ರನ್ನವರು, ನಮ್ಮ ಸೂರಜ್ ಹೆಗಡೆ ಅನ್ನೋರು, ಆಂಜನೇಯನವರು, ಮುರಳಿ ನಾಗರಾಜ್ ಅವರು, KPIನ ಅಧ್ಯಕ್ಷರಾದಂಥ ಅಲ್ಲಂ ಪ್ರಶಾಂತ್ ಅವರು ಎಲ್ಲರೂ ಸೇರಿ ಒಮ್ಮತದಿಂದ ನಮ್ಮ ಕಾರ್ಪೊರೇಟರ್ಗಳೆಲ್ಲ ಸೇರಿ ಎಲ್ಲರೂ ಗಾರೆಪ್ಪ ಅವ್ರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಅವ್ರನ್ನ ಮೇಯರ್ ಮಾಡ್ಕೊಂಡಿದ್ವಿ. ಆದಷ್ಟು ಮುಂದಿನ ನಿರ್ಮಾಣದಲ್ಲಿ ನಾವಾಗಿರ್ಬೋದು, ನಾಗೇಂದ್ರನಾಗಿರ್ಬೋದು, ಗಾರೆಪ್ಪ ಅವರು ಸೇರಿ ಈ ಬಳ್ಳಾರಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.